यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ನಮಸ್ಕಾರ. ನಾನು ಸಾದಿಕ್ ಅಂತೇಳಿ ಬಿಜಾಪುರ ನಗರದ ಒಂದು ಸರ್ವಸಾಮಾನ್ಯ ನಾಗರಿಕ. ಇವತ್ತು ನಾನು ಮಾಧ್ಯಮದ ಮುಖಾಂತರ ಏನು ಹೇಳಬೇಕಂತ ಬಯಸ್ತಾ ಇದ್ದೀನಿ ಅಂದರೆ, ನಾವು ಯಾವಾಗಲೂ ಮೀಡಿಯಾದಾಗೂ ಆಗಲಿ ಯಾವುದೇ ರಾಜಕಾರಣಿಗಾಗಲಿ ಯಾವ ಥರದ್ದು ಇದರೊಳಗೆ ಸ್ಟ್ರೈಕ್ ಪ್ರೊಟೆಸ್ಟ್ನಾಗ ಯಾವುದ್ರೊಳಗೂ ನಾವು ಭಾಗ ತೊಗೊಂಡಿಲ್ಲ ಇನ್ನೂವರೆಗೆ. ಯಾಕಪ್ಪ ಅಂತಂದರೆ ನಾವು ಎಲ್ಲೂ ಅದಕ್ಕೆ ಸಂಬಂಧ ನಮಗಿಲ್ಲ. ನಾವು ಒಂದು ಮಾಮೂಲಿ ಯಾವುದೂ ಪಾರ್ಟಿ ಒಳಗೆ ಕಾಂಗ್ರೆಸ್ ಆಗಲಿ ಅಥವಾ ಯಾವುದೇ ಒಂದು BJP ಆಗಲಿ ಯಾವುದೇ ಒಂದು JDS ಪಾರ್ಟಿಗಾಗಲಿ ಒಂದು ಸಾಮಾನ್ಯ ಕಾರ್ಯಕರ್ತನಾಗಿ ನಾವು ಎಲ್ಲೂ ಕೆಲಸನೂ ಮಾಡಿಲ್ಲ. ನಂದು ಏನಿದ್ರು ನಾನು ಸರ್ವಸಾಮಾನ್ಯ ನಾಗರಿಕಾಗಿ ಇವತ್ತು ಮಾತಾಡ್ತಾ ಇದ್ದೀನಿ. ನಂದು ಏನು ಮಾತಿದ್ರು ನೇರವಾಗಿ ರಾಜಕಾರಣಿಗಳಿಗೆ, ಇಲ್ಲಿದ್ದಂತಹ ಸಿಟಿ ಶಾಸಕರಾಗಲಿ, ಇಲ್ಲಿದ್ದಂಥ ಕ್ಯಾಬಿನೆಟ್ ಮಿನಿಸ್ಟರವರಾಗಲಿ, ಇಲ್ಲಿ ಬಿಜಾಪುರ ನಗರಕ್ಕೆ ಸಂಬಂಧಪಟ್ಟಂಥ ರಾಜಕಾರಣಿ ಬಗ್ಗೆ ನನಗೆ ಮಾತದ. ಇವತ್ತಿನ ನಾವು ಏನು ಹೇಳಬೇಕಪ್ಪ ಅಂತಂದ್ರೆ, ಮಾತಾಡೋದೇನಂದ್ರೆ ವಿಷಯ ಅಂದರೆ, ಬಿಜಾಪುರ ಜಿಲ್ಲೆ ಒಳಗೆ ನಡೆಯತಕ್ಕಂಥ ಘಟನೆಗಳು ಏನಂದರೆ, ಡೆವಲಪ್ಮೆಂಟ್ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ ಯಾರು. ಏನು ಮಾತಾಡಿದ್ರು ಜಾತಿ ಧರ್ಮ ಅದು ಬಿಟ್ಟು ಬೇರೆ ವಿಷಯ ಇಲ್ಲ. ಈಗ 10-12 ವರ್ಷ ಇದೇ ನಡೆದದ. ಇದು ನೆಕ್ಸ್ಟ್ ಈಗ ರೀಸೆಂಟಾಗಿ ಬರ್ತಾ ಇದೆ ಅಂದ್ರೆ, ಈಗ ತಾಯಿ ತಂದೆ ಮ್ಯಾಗ ಮಾತನಾಡ್ದದ. ತಾಯಿ ತಂದೆ ಬಗ್ಗೆ ಮಾತಾಡೋದು, ನೀ ಯಾರ ಮಗ, ನೀ ಯಾರ ಹುಟ್ಟಿ, ನೀ ಯಾರಿಗಿದು ಮಾಡಿ, ಇದು ನಡೆದದ. ಈಗ ಜಾತಿ ಧರ್ಮನೂ ನಡೆದದ. ಇದಕ್ಕೆ ಯಾವುದೂ ನಮ್ಮ ಡೆವಲಪ್ಮೆಂಟಿಗೆ, ನಮ್ಮ ಅಭಿವೃದ್ಧಿಗೆ ಅಲ್ಲಿನೂ ಸಂಬಂಧ ಇರಲಾರ್ದ ವಿಷಯ ಇದು. ನೀವು ಇದು ಎಲ್ಲ ಅಭಿವೃದ್ಧಿ ಬಗ್ಗೆ ಮಾತಾಡೋದು ಬಿಟ್ಟರೆ, ಮಾತಾಡೋದು ಭಾಳ ಇಂಪಾರ್ಟೆಂಟ್ ಅದ. ಅದು ಬಿಟ್ಟು ನೀವು ಎಲ್ಲ ಪರ್ಸ್ನಲ್ ನಿಮ್ಮ ವೈಯಕ್ತಿಕ ಜಗಳ ಮಾಡ್ಕೊತ ಕೂತೀರಿ. ನೀವು ಈ ಥರ ನೀವು ಕಚ್ಚಾಡ್ ಕೂತ ರಾಜಕಾರಣಿಗಳು ನಮ್ಮಂಥ ಸರ್ವಸಾಮಾನ್ಯ ನಾಗರಿಕರ ಪ್ರತಿದಿನದ ಜೀವನ ಹ್ಯಾಂಗೆ ನಾವು ಮಾಡಬೇಕು, ನಾವು ಹ್ಯಾಂಗೆ ಅಡ್ಡಾಡಬೇಕು, ನಮ್ಮದು ಉಪಜೀವನಕ್ಕೆ ನಾವು ಏನಂತೇಳಿ ಮಾಡಬೇಕು. ನಿಮ್ಮಂಥ ರಾಜಕಾರಣಿ ನಾವು ನಮ್ಮ ಓಟವನ್ನು ಹಾಕಿ ಆರಿಸಿ ತಂದೀವಿ. ನಾವು ಇವಾಗ ತಂದ ಮೇಲೆ ನಿಮ್ಮದು ಅಧಿಕಾರ ಅದ. ಈ ಸಿಟಿ ಬಗ್ಗೆ, ಈ ಜಿಲ್ಲಾ ಬಗ್ಗೆ ವಿಚಾರ ಮಾಡ್ಬೇಕು ನೀವು. ಇದರ ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡ್ಬೇಕು ನೀವು. ಅದು ಬಿಟ್ಟು ನೀವು ವೈಯಕ್ತಿಕ ನಿಮ್ಮ ಜಗಳ ಕಿತ್ತಾಟ ಮಾಡ್ಕೋತ ಕೂತೀರಿ. ಇದರೊಳಗೆ ನಮ್ಮ ಸಾರ್ವಜನಿಕರಿಗೆ ಏನೂ ಲಾಭ ಇಲ್ಲ. ಎಲ್ಲಿ ಏನು 1 ಪೈಸಾ ಅಷ್ಟು ಲಾಭ ಇಲ್ಲ. ಇದನ್ನು ಬಿಟ್ಟು ಇದು ಸಿಟಿ ನಗರಕ್ಕೆ ಅಭಿವೃದ್ಧಿ ಬಗ್ಗೆ ಅದ್ರ ಮ್ಯಾಗ ನಿಮ್ದು ಲಕ್ಷ್ಯ ಕೊಡ್ರಿ. ಕೊಟ್ಟರೆ ನಮಗೂ ಚಲೋ ಆಗ್ತದ. ನಿಮ್ಮದು ಮುಂದಿನ ಚುನಾವಣೆಗೂ ನಿಮಗೂ ಚಲೋ ಆಗುತ್ತೆ. ಯಾಕಂದ್ರೆ ಚಲೋ ಕೆಲಸ ಮಾಡಿದ್ರೆ ನಿಮಗೆ ಮತದಾರರು ಎಲ್ಲರೂ ನಿಮಗೆ ಆರಿಸಿ ತರ್ತಾರೆ. ಇಲ್ಲ ನೀವು ಇದೇ ಥರ ಕಚ್ಚಾಡ್ ಕೂತ್ಕೊತಾರೆ, 3ನೇದವರಿಗೆ ಯಾರಿಗಾರಿ ಆರಿಸಿ ತರೋದಂತೂ ಈ ನೆಕ್ಸ್ಟ್ 28 ಎಲೆಕ್ಷನ್ದಾಗ ಗಟ್ಟಿ ಅದ. ಮತ್ತು ಈಗ 2ನೇ ವಿಷಯಪ್ಪ ಅಂತಂದ್ರೆ, ಈಗ ನಮ್ಮ ಬಿಜಾಪುರ ಜಿಲ್ಲಾಕ್ಕೆ 2 ಕ್ಯಾಬಿನೆಟ್ ಮಿನಿಸ್ಟರ್ ಅದಾರ, ಒಬ್ಬ ಸಿಟಿ MLA ಅವ್ರು ಅದಾರ. ಇವರೆಲ್ಲರೂ ದಿಗ್ಗಜ ರಾಜಕಾರಣಿಗಳು. ಇವತ್ತು 30-40 ವರ್ಷದಿಂದ ಇವ್ರು ರಾಜಕಾರಣಿ ಮಾಡ್ಕೋತಾ ಇದಾರೆ. ಇಡೀ ಕರ್ನಾಟಕದಾಗ ನಮ್ಮ ಬಿಜಾಪುರ ಜಿಲ್ಲಾದಾಗ ರಾಜಕಾರಣಿ ಅಂತ ಸ್ಟ್ರಾಂಗ್ ರಾಜಕಾರಣಿ ಇಡೀ ಕರ್ನಾಟಕ ರಾಜ್ಯದಾಗೂ ಇಲ್ಲ. ಅಷ್ಟು ಸ್ಟ್ರಾಂಗ್ ರಾಜಕಾರಣಿ ಅದೀರಿ. ಇದ್ರೂ ನಮ್ಮ ಬಿಜಾಪುರ ಹಣೆ ಬರ ಇಷ್ಟು ಕೆಟ್ಟದಂದ್ರೆ ಅಭಿವೃದ್ಧಿನೇ ಇಲ್ಲ. ಏನು 1 ಪೈಸಾ ಅಷ್ಟು ಅಭಿವೃದ್ಧಿ ಇಲ್ಲ. ನಮ್ದು ಎಷ್ಟು ದುರ್ದೈವ ಅನ್ನೋದು ನಮ್ಗೆ ಈ ಸಂದರ್ಭದಾಗ ಈಗ ಗೊತ್ತಾಗ್ತಾ ಇದೆ. ನಮ್ಮ ದುರ್ದೈವ ಐತೆ ಅನ್ನೋದು, ನಾವು ಎಷ್ಟು ಪಾಪ ಮಾಡಿವಿ ಅನ್ನೋದು ನಮ್ಮ ಪಾಪ ನಮ್ಮ ಮುಂದೆ ಬರಾಕತ್ತದ ಅಂತ ಈ ಸಂದರ್ಭದಾಗ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೂ ನಮ್ದು ನಾಗರಿಕತೆ, ನಮ್ಮ ಬಿಜಾಪುರ ನಾಗರಿಕ ಆಗಿ ನಾ ಏನು ಹೇಳ್ತೀನಿ ಅಂದ್ರೆ, ನೀವು ದಯವಿಟ್ಟು ನಮ್ಮ ಅಭಿವೃದ್ಧಿ ಮಾಡಿ. ನಮ್ಮ ಬಿಜಾಪುರ್ಗೆ ಏನು ಮಾಡಿ, ನಾವು ಇವತ್ತು ಏನರ ಒಂದು ವಸ್ತು ನಾವು ತೊಗೋಬೇಕಂದ್ರೆ ನಾವು ಹುಬ್ಳಿಗೆ ಹೋಗ್ತೀವಿ, ಸೋಲಾಪುರಕ್ಕೆ ಹೋಗ್ತೀವಿ, ಮುಂಬೈಗೆ ಹೋಗ್ತೀವಿ, ಬೆಂಗಳೂರಿಗೆ ಹೋಗ್ತೀವಿ. ಎದಕ್ಕೆ ಹೋಗ್ತೀವಿ? ಇಲ್ಲಿ ನಾವು ನಮ್ಗೆ ಇಷ್ಟಪಟ್ಟದ್ದು ವಸ್ತುನೂ ಸಿಗಂಗಿಲ್ಲ ನಮ್ಗೆ ಇಲ್ಲೇನು. ಒಂದು ಮಾಮೂಲಿ ನಾವೊಂದು ಬೆಲ್ಟ್ ತೊಗೋಬೇಕಂದ್ರೆ ನಾವು ಬಾಂಬೆಗೆ ಅಲ್ಲಿ ಹೋಗ್ಬೇಕು. ಚಲೋ ಅರ್ಬಿ ಮನ್ಯಾಗ ಲಗ್ನ ಅದಂದ್ರೆ ಚಲೋ ಅರ್ಬಿ ತೊಗೋಬೇಕು, ಚಲೋ ಸೀರೆ ತೊಗೋಬೇಕು, ಚಲೋ ಅರ್ಬಿ ತೊಗೋಬೇಕಂದ್ರೆ ನಾವು ಸೋಲಾಪುರಕ್ಕೆ ಅಥವಾ ನಾವು ಹುಬ್ಳಿಗೆ ಹೋಗ್ಬೇಕು. ಯಾಕೆ? ಅಲ್ಲಿ ಮಾಲ್ಸ್ ಅದಾವು, ಅಲ್ಲಿ ದೊಡ್ಡ ದೊಡ್ಡ ವ್ಯಾಪಾರ ಮಳಿಗೆಗಳು ಅದಾವು. ಬಿಸ್ನೆಸ್ ಮೇಲೆ ಭಾಳ ಡೆವಲಪ್ಮೆಂಟ್ ಆಗ್ಯದ. ಅಲ್ಲಿ ವೆರೈಟಿ ಸಿಗ್ತದೆ. ಅದು ಆ ವಿಷಯಕ್ಕೆ ನಾವು ಅಲ್ಲಿ ಹೋಗ್ಬೇಕಾದ. ಇಲ್ಲಿ ಏನೂ ಇಲ್ಲ. ಇಲ್ಲಿ ಬಿಟ್ಟರೆ LBS ಮಾರ್ಕೆಟ್ ಬಿಟ್ಟರೆ ಏನು ಮಾರ್ಕೆಟ್ ಅದ ನಮ್ಮ ಬಿಜಾಪುರದಾಗ? LBS ಮಾರ್ಕೆಟ್ ಒಂದೇ ಅದ. ಮುಂಜಾನೆ ಹೊಂಟ್ರೆ ಗಾಂಧಿ ಚೌಕ್ನಾಗ 20 ರೂಪಾಯಿ ಕೊಟ್ಟು ಹೋಗೋದು, ಗಾಂಧಿ ಚೌಕಿ LBS ಮಾರ್ಕೆಟಿಗೆ ಹೋಗೋದು. ಅಲ್ಲೇ ಏನು ತೊಗೊಳೋದು, 10 ನಿಮಿಷನಾಗ ಅಡ್ಡಾಡಿ ಹೂವು ಹಣ್ಣ ಹಂಪಲ ಅರಿಬಿ ಗಿರಿಬಿ ಏನು ಸಿಗ್ತಾವೆ ಅದೇ ಒಂದು ಮಾರ್ಕೆಟ್ನಾಗ ಸಿಗ್ತಾವೆ. ಹಾಗಾಗಿ ಎಲ್ಲರೂ ನಮ್ದು ಸಾರ್ವಜನಿಕರ ನಗರ ಜನರದ್ದು ಏನು ಮೈಂಡ್ಸೆಟ್ ಆಗಿಬಿಟ್ಟದ, ಬಿಜಾಪುರದಾಗ ಒಂದೇ ಮಾರ್ಕೆಟ್ ಅದ, LBS ಮಾರ್ಕೆಟ್. ಇದು ಬಿಟ್ಟರೆ ಏನೂ ಸಿಗೋದಿಲ್ಲ ಅಂತೇಳಿ ಮೈಂಡ್ಸೆಟ್ ಆಗಿಬಿಟ್ಟದ. ಇದು ಮೈಂಡ್ಸೆಟ್ ಮಂದಿ ತಲೆಯಾಗ ಹೋಗಬೇಕು. ಯಾವಾಗ ಹೋಗ್ಬೇಕಂದ್ರೆ, ಈ ಥರ ಮಾರ್ಕೆಟ್
ಎಲ್ಲೆಲ್ಲಿ ಎಕ್ಸ್ಟೆನ್ಷನ್ ಏರಿಯಾ ಅದ, ಎಲ್ಲೆಲ್ಲಿ ಔಟ್ಸ್ಕಟ್ ಅದ, ಅಲ್ಲೆಲ್ಲಿ ಮಾಲ್ ಆಗಬೇಕು, ದೊಡ್ಡ ದೊಡ್ಡ ವ್ಯಾಪಾರ ಮಳಿಗೆಗಳು ಆಗಬೇಕು. ಆದ್ರೆ ಮಂದಿಗೆ ಗೊತ್ತಾಗ್ತದೆ ಬಿಜಾಪುರ ಡೆವಲಪ್ಮೆಂಟ್ ಆಗತ್ತೆ ಅಂತೇಳಿ. ಈಗ ಹೊಳ್ಳೆ ಎಲ್ ಬಿ ಎಸ್ ಅಂದ್ರೆ ಡೆವಲಪ್ಮೆಂಟ್ ಏನೂ ಆಗಿಲ್ಲ. ಒಂದೇ ಮಾರ್ಕೆಟ್ ಅದ ಬಿಜಾಪುರಿಗೆ, ಎಲ್ ಬಿ ಎಸ್ ಮಾರ್ಕೆಟ್ ಒಂದೇ. ಅದು ಬಿಟ್ಟು ಬೇರೆ ಮಾರ್ಕೆಟ್ ಎಲ್ಲೂ ಇಲ್ಲ. ನಾ ಹೇಳ್ತಾ ಇದ್ದು ಸತ್ಯವಾದ ಮಾತಿದ್ದು, ಸುಳ್ಳಂತೂ ಏನೂ ಇಲ್ಲ. ಇಡೀ ಬಿಜಾಪುರ ನಾಗರಿಕರಿಗೆ ಗೊತ್ತಿದ್ದ ವಿಷಯ ಅದ. 20 ರೂಪಾಯಿ ಕೊಡೋದು, ಆಟೋಕ್ಕೆ ಹಿಡಿಯೋದು, ಅಲ್ಲೇ ತೊಗೊಳೋದು. ಇದು ಯಾಕೆ ಅಭಿವೃದ್ಧಿ ಕಾಣ್ತಾ ಇಲ್ಲ ಇದ್ರೊಳಗೆ, ಎಲ್ಲೂ ಕಾಣ್ತಾ ಇಲ್ಲ. ಅದು ಈಗ ಎಲ್ ಬಿ ಎಸ್ ಮಾರ್ಕೆಟು ಕನ್ಸ್ಟ್ರಕ್ಷನ್ ಆಗಿ 25-30 ವರ್ಷ ಆಯ್ತು. ಅದು ಈಗ ಪೂರ್ತಿ ವೀಕ್ ಆಗ್ಯದ. ಅದು ಯಾವಾಗ ಬಂದ್ ಆಗ್ತದೆ ಅದು ಗೊತ್ತಿಲ್ಲ. ಅದು ಬಂದ್ ಆಯ್ತಾರ ಮಂದಿ ಎಲ್ಲಿ ಹೋಗ್ಬೇಕು, ಏನು ತೊಗೊಳಕ್ಕೆ? ಇಂಥವೆಲ್ಲ ಭಾಳ ಸಮಸ್ಯೆ ಅದಾವೆ. ನೀರಿನ ಸಮಸ್ಯೆ ಅದ, ಡ್ರೈನೇಜ್ ಸಮಸ್ಯೆ ಅದ. ಮಳೆ ಬಂದ್ರೆ ನೀರೆಲ್ಲ ನಿಂದಿರ್ತದೆ, ಚೇಂಬರ್ ತುಂಬ್ತದೆ. ರೋಡ್ ಇಲ್ಲ. 1-2-3 ರೋಡ್ ಮಾಡಿರಿ, ಅದು ಮೇನ್ ರೋಡ್ ಮಾಡಿರಿ. ಅದು ಬಿಟ್ಟು ಬೇರೆದೇನೂ ಇಲ್ಲ. ಏನು ಡೆವಲಪ್ಮೆಂಟ್ ಏನದ? ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಕು. ಅದ್ರ ಬಗ್ಗೆ ನೀವು ಸಿಟಿ ಬಗ್ಗೆ ವಿಚಾರ ಮಾಡಬೇಕು. ಅದೆಲ್ಲ ಬಿಟ್ಟು ನೀವು ನಿಮ್ಮ ವೈಯಕ್ತಿಕ ಜಗಳ ಮಾಡ್ಕೋತ ಕೂತೀರಿ, ವೈಯಕ್ತಿಕ ನೀವು ಕಚ್ಚಾಡ್ಕೋತ ಕೂತೀರಿ. ಇದ್ರೊಳಗೆ ಏನು ಲಾಭ ಅದ? ಸಾರ್ವಜನಿಕರಿಗೆ ಏನು ಲಾಭ ಅದ? ಏನೂ ಲಾಭ ಇಲ್ಲ. ಇದ್ರೊಳಗೆ ನಿಮ್ಮದೇ ಲಾಭ ಅದ, ಲಾಸು ನಿಮ್ಮದೇ ಅದ, ಲಾಭ ನಿಮ್ಮದೇ ಅದ. ಇದ್ರೊಳಗೆ ನಮ್ಗೆ ಲಾಸ್ ಇಲ್ಲ, ನಮ್ಮ ಲಾಸ್ ಅದ, ಲಾಭ ಅಂತೂ ಏನೂ ಇಲ್ಲ ಸಾರ್ವಜನಿಕರಿಗೆ. ಅದಕ್ಕೆ ದಯಮಾಡಿ ಎಲ್ಲರೂ ಅಭಿವೃದ್ಧಿ ಕಡೆ ಲಕ್ಷ್ಯ ಕೊಡ್ರಿ. ಎಲ್ಲರಿಗೂ ಹೇಳ್ತೀನಿ, ಈ ಬಿಜಾಪುರ ಜಿಲ್ಲಾದಾಗ ರಾಜಕಾರಣಿ ಅಷ್ಟು ಸ್ಟ್ರಾಂಗ್, ಅಷ್ಟು ಶಕ್ತಿಶಾಲಿ ಇಡೀ ಕರ್ನಾಟಕ ರಾಜ್ಯದಾಗೆ ಯಾರು ರಾಜಕಾರಣಿ ಅಂಥವ್ರಿಲ್ಲ. ಅಂತ ಇಟ್ಕೊಂಡು ನಮ್ಮ ದುರ್ದೈವ ಐತಿ. ನಾವು ಏನೂ ಅಭಿವೃದ್ಧಿ ಕಡೆ ನಮ್ದೇನೂ ಬಿಜಾಪುರ ಹೋಗ್ತಾ ಇಲ್ಲ. ಅಲ್ಲಿಂದಲೇ ಬಾಗಲಕೋಟೆ ಎಲ್ಲಿಂದ ಡೆವಲಪ್ಮೆಂಟ್ ಆಯಿತು, ಗುಲ್ಬರ್ಗ ಡೆವಲಪ್ಮೆಂಟ್ ಆಯಿತು. ಎಲ್ಲ ಬರಗಾಲ ಪ್ರದೇಶದ ಒಂದು ಕಾಲದಾಗ ಎಲ್ಲ ಡೆವಲಪ್ಮೆಂಟ್ ಆಗ್ಯಾವ. ಎಕ್ಸೆಪ್ಟ್ ನಮ್ಮ ಬಿಜಾಪುರ ಎಲ್ಲಿದ್ದಿದ್ದು ಅಲ್ಲೇ ಅದ. ಈಗ ಇದೆಲ್ಲ ಎದಕ್ಕಾಗತ್ತಂದ್ರೆ ಇದು ಕಚ್ಚಾಡುವ ರಾಜಕಾರಣಿ ಏನು ಮಾಡಾಕತ್ತಾರಲ್ಲ ರಾಜಕಾರಣಿ, ಅದರಿಂದ ಆಗತ್ತದ. ಏನು ಕಚ್ಚಾಡ್ತಾರಪ್ಪ ಅಂದ್ರೆ, ಈಗ ಸಿಟಿ MLA ಅವರು ಬಸನಗೌಡ ಪಾಟೀಲ್ ಅವರು, ಇವರಿಗೆ ಮುಂಜಾನೆ ಶುರು ಆಯ್ತಪ್ಪ ಸುಪ್ರಭಾತ್ ಅಂದ್ರೆ ಇವರಿಗೆ ಹಿಂದೂ ಮುಸ್ಲಿಂ ಮಾಡೋದು ಬಿಟ್ಟು ಏನೂ ಕೆಲಸ ಇಲ್ಲ. ಇವರಿಗೆ ಬರೀ ಒಂದೇ ಕೆಲಸ ಅದ, ಹಿಂದೂ ಮುಸ್ಲಿಂ ಮಾಡೋದು. ಗೌಡ್ರ ಹಿಂದೂ ಮುಸ್ಲಿಂ ಮಾಡಿದ್ರೊಳಗೆ ಯಾರಿಗೂ ಲಾಭ ಇಲ್ಲ. ಇದು ಜನರಿಗೆ ಲುಕ್ಸಾನ್ ಅದ, ವಿನಃ ಲಾಭ ಏನೂ ಇಲ್ಲ. ಅದಕ್ಕೆ ನೀವು ಇದೆಲ್ಲ ಬಿಟ್ಟು ಸಿಟಿ ಡೆವಲಪ್ಮೆಂಟ್ ಕಡೆ ಲಕ್ಷ್ಯ ಕೊಡ್ರಿ. ನಮ್ದೊಂದು ರಿಕ್ವೆಸ್ಟ್ ಅದ. ನಿಮ್ಗೆ ನೀವು ತಿಳುವಳಿಕೆ ಬುದ್ಧಿ ಮಾತು ಹೇಳೋಷ್ಟು ನಾ ದೊಡ್ಡ ಮನುಷ್ಯ ಇಲ್ಲ. ಅದನ್ನ ಇದೆಲ್ಲ ಬಿಡ್ರಿ. ನೀವು ಮುಂಜಾನೆ ಅಂದ್ಕೊಳ್ಳಿ ಯಾವುದೇ ಒಂದು ಕಾರ್ಯಕ್ರಮ ಇತ್ತಂದ್ರೆ, ಈಗ ಮೊನ್ನೆ ಅದು ಲಾಸ್ಟ್ ಮಂತ್ ಸೇವಾಲಾಲ್ ಕಾರ್ಯಕ್ರಮ ಆಯಿತು. ಆ ಸೇವಾಲಾಲ್ ಕಾರ್ಯಕ್ರಮದಾಗ ಹೋದ್ರೆ ಸೇವಾಲಾಲ್ ಅವರು ನಮ್ಮ ಬಂಜಾರ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಾರ, ಅವ್ರು ಏನು ಕೊಡುಗೆ ಕೊಟ್ಟರೆ, ಬಂಜಾರ ಸಮಾಜ ಎಲ್ಲಿಂದ ಎಲ್ಲಿಗೆ ಬೆಳೆದದ, ಅದಕ್ಕೆ ಕಾರಣ ಏನು, ಅದಕ್ಕೆ ಬಂಜಾರ ಸಮಾಜ ಸೇವಾಲಾಲ್ ಮಹಾರಾಜರು ಅವರಿಗೆ ಬಂಜಾರ ಸಮಾಜ ಏನು ಕೊಡುಗೆ ಇದೆ ಅದ್ರ ಬಗ್ಗೆ ಮಾತಾಡ್ಬೇಕಿತ್ತು ನೀವು. ಅದನ್ನು ಬಿಟ್ಟು ನೀವು ಏನು ಮಾತಾಡಿದ್ರಿ? ಅಲ್ಲಿ ಬಿಜಾಪುರ ಫಕೀರ್ ಬಸ್ತಿ ಇತ್ತು, ಇವತ್ತಾದ್ರೂ ಫಕೀರ್ ಬಸ್ತಿನೇ ಅದ. ನೀವೇನು ಹೇಳಿದ್ರಿ? ಅದು ಮೊದಲೆಲ್ಲ ನವಿಲ್ ಪುಚ್ಚ ಹಿಡ್ಕೊಂಡು ಫಕೀರ್ ಮಂದಿ ಅಡ್ಡಾಡ್ತಿದ್ರು, ಭಿಕ್ಷಾ ಬೀಳ್ತಿದ್ರು. ಅದೆಲ್ಲ ಈಗ ಎಲ್ಲರೂ ಕಾಣಕತ್ತದ ಅಂತ ಹೇಳ್ತಾರೆ. ಕಾಣಕತ್ತಿಲ್ಲ. ನೀವು ಹೇಳಿದ್ದು ನಿಜ ಅದ. ಅವ್ರು ಯಾರೂ ಕಾಣಕತ್ತಿಲ್ಲ. ಯಾಕೆ ಕಾಣಕತ್ತಿಲ್ಲ? ನೀವೇನಂದ್ರೆ ನನಗೆ ಅಂಜಿ ನಾ ಬಂದಾಗ ನಡೆದು ಯಾರೂ ಕಾಣಕತ್ತಿಲ್ಲ. ನಿಮ್ಗೆ ಅಂಜಿ ಅವ್ರು ಬಂದಿಲ್ರಿ, ಬಿಟ್ಟಿಲ್ರಿ ಭಿಕ್ಷಾ ಬಿಡೋದು. ಅವ್ರ ಸ್ವಾಭಿಮಾನಿಗೆ ಧಕ್ಕೆ ಆಗತ್ತದ. ಆ ಸ್ವಾಭಿಮಾನ ದುಡ್ಕೊಂಡು ತಿನ್ಬೇಕಂತೇಳಿ ಅವರೆಲ್ಲ ಬಿಟ್ಟಾರಿದು ಭಿಕ್ಷಾ ಬಿಡೋದು ಅನ್ನೋದು. ಆ ಕಡೆ ರೊಕ್ಕ ತೆಗೋದು, ಬಡ್ಡಿಲಿ ಬ್ಯಾಂಕ್ಲಿ ಲೋನ್ ತಗೋದು, ರೋಡ್ ಮ್ಯಾಗ ಕೂತು ಪೆನ್ ಮಾರಿ ಆ ಪುಗ್ಗ ಮಾರಿ ಅವ್ರ ಉಪಜೀವನಕ್ಕೆ ಮಾಡ್ಕೊಂಡು ತಿನ್ನಾಕತ್ತಾರ ಅವರು. ನಿಮ್ಗೆ ಅಂಜಿ ಬಿಟ್ಟಿಲ್ಲ. ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ಯದ. 2 ದಿವಸ ಭಿಕ್ಷೆ ಬೇಡಿ ತಿನ್ನೋದು ಅಂತೇಳಿ ಅದಕ್ಕೆ ಬಿಟ್ಟು ಅವರು ದುಡಿದು ತಿನ್ನಾಕತ್ತಾರೆ ಈಗ. ಇದು ಏನು ಹೊಸದಲ್ಲ. ಇದು ನಾವು ಸಣ್ಣವ್ರು ಹಿಡಿದು ನೋಡ್ಕೊತೇ ಬಂದೀವು. ಇದು ಫಕೀರ್ಗಳು ಮನೆಗೆ ಬರೋದು, ಭಿಕ್ಷಾ ಬೇಡಕ್ಕೆ ಬರೋದು. ಐಗೋಡ್ರು ಬರ್ತಿದ್ರು ಮನೆಗೆ. ಒಂದು ಟೈಮ್ನಾಗ ಐಗೋಡ್ರು ಬರ್ತಿದ್ರು. ಈಗ ಐಗೋಡ್ರು ನಿಮ್ಗೆ ಅಂಜಿ ಬಿಟ್ಟಾರ ಬರೋದು? ನಿಮ್ಗೆ ಅಂಜಿ ಬಿಟ್ಟಾರ? ಮೊದಲು ಕಾವಿ ಬಟ್ಟೆ ಹಾಕ್ಕೊಂಡು ಛತ್ರಿ ಹಿಡ್ಕೊಂಡ್ರೆ ಐಗೋಡ್ರು ನಮ್ಮ ಮನೆಗೆ ಬರ್ತಿದ್ರು, ಬಂದು ಭಿಕ್ಷಾ ಅಂದೆ ಅಂತಿದ್ರು. ಅಂದಮ್ಯಾಗ ನಾವು ಒಂದು ಮುಟ್ಟಿ ಹಿಟ್ಟು ಅವ್ರಿಗೆ ಹಾಕ್ತಿದ್ವಿ. ಅದು ಕರೆಯೋದು. ಅವ್ರು ನಮ್ಮ ತಲೆ ಮ್ಯಾಗ ಕೈ ಇಡ್ತಿದ್ರು. ಐಗೋಡ್ರು ನಮ್ಮ ತಲೆ ಮ್ಯಾಗ ಕೈ ಇಡ್ತಿದ್ರು. ಅದು ಕರೆಯೋದು ಸತ್ಯ. ಅವರು ಕಾಣಲ್ಲಾಗ್ಯಾರ. ಬಿಟ್ಟಾರೀಗ ಎಲ್ಲರೂ ಅವ್ರ ಸ್ವಂತ ಕಾರಣಕ್ಕೆ ಸ್ವಂತ ದುಡ್ಕೊಂಡು ತಿನ್ನಕಂತ ಬಿಟ್ಟಾರ. ಅವರು ಫಕೀರ್ ಮಂದಿ ಬೇಡವರು ಅದಕ್ಕೆ ನವಿಲು ಎಲೆ ಹಿಡ್ಕೊಂಡ್ರು, ಅವರು ಬಿಟ್ಟಾರ. ಯಾರು ನಿಮ್ಗೆ ಅಂಜೇನು ಬಿಟ್ಟಿಲ್ಲ. ಇದು ಆ ಸೇವಾಲಾಲ್ ಮಹಾರಾಜ ಜಯಂತಿ ದಿವಸನಾಗ ಇದು ನೀವು ಹೇಳುವಂಥ ಮಾತು ರೀ. ಆ ಒಂದು ಧರ್ಮದ ಬಗ್ಗೆ ಮಾತಾಡೋದು, ಒಬ್ಬ ದುಡ್ಕೊಂಡು ತಿನ್ನೋರ ಬಗ್ಗೆ ಮಾತಾಡುವಂಥ ಅದು ವಿಷಯ ಏನ್ರಿ ಅದು. ಮತ್ತು ಎರಡನೇದೇನಪ್ಪ ಅಂತಂದ್ರೆ, ಈಗ ಹೇಳ್ಬೇಕಂದ್ರೆ, ಈಗ ಅಲ್ಲಿಂದ ಬಂದ ಮ್ಯಾಗ ನೀವು ಮೊನ್ನೆ ಮತ್ತೊಂದು ಫಂಕ್ಷನ್ ಮಾಡಿದ್ರಿ. ಯಾವಾಗ? ಶಿವಾಜಿ ಜಯಂತಿ. ಮೋಸ್ಟ್ಲಿ ಶಿವಾಜಿ ಜಯಂತಿ ಒಳಗೂ ನೀವು ಮಾತಾಡಿದ್ರಿ. ಏನು ಮಾತಾಡಿದ್ರಿ? ಅಲ್ಲಿನೂ ಧರ್ಮ ಬಗ್ಗೆನೇ ಮಾತಾಡ್ತೀರಿ.
ಅಲ್ಲೇನು ಹಿಂದೂ ಮುಸ್ಲಿಮೇ ಮಾತಾಡ್ತೀರಿ. ಡೆವಲಪ್ಮೆಂಟ್ ಬಗ್ಗೆ ನೀವು ಎಲ್ಲೂ ಮಾತಾಡಂಗೇ ಇಲ್ಲ, ಬೇರೆ ಮಾತಾಡಿದ್ರೆ ಹಿಂದೂ ಮುಸ್ಲಿಂ ಮಾತಾಡ್ತೀರಿ. ಆದ್ರೆ ಅದರಂತ ಶಿವಾಜಿ ಜಯಂತಿ ಒಳಗಂತದ್ದು ಎಷ್ಟೋ ವರ್ಷ ಆಯಿತು, ಎಷ್ಟೇ ಶಿವಾಜಿ ಜಯಂತಿ ಅವ್ರದ್ದು ಜಯಂತಿ ಮಾಡ್ಕೊತಿದ್ದೀವಿ. ನಾವು ಮಾಡಿವು, ರಗಡ್ ಸತ್ಯ ಶಿವಾಜಿ ಜಯಂತಿ ಒಳಗೆ ಹೋಗಿವು. ಆ ಬಸವ ಜಯಂತಿ ಒಳಗೂ ನಾವು ಪಾಲ್ಗೊಂಡಿವು, ಎಲ್ಲ ಜಯಂತಿ ಒಳಗೂ ನಾವು ಪಾಲ್ಗೊಂಡಿವು. ಸ್ಕೂಲ್ನಾಗೂ ನಾವು ಆಚರಣೆ ಮಾಡಿವು. ಈಗಾದ್ರೂ ಅಲ್ಲಿ ಜಯಂತಿ ಇದ್ದಾಗ ಆ ಕಡೆಯಿಂದ ಹಾದು ಹೋಗ್ತಿರ್ತೀವಿ. ನಮಗೆ ಖುಷಿ ಆಗ್ತಿರೋದು, ಒಬ್ಬ ಧರ್ಮದವರು ತಮ್ಮ ಧರ್ಮದ ಮಹಾರಾಜರ ಬಗ್ಗೆ ನೀವು ಆಚರಣೆ ಮಾಡಾಕ್ತಾ ನಿಂತು ನೋಡ್ಕೊಂಡು ಹೋಗ್ತೀವಿ. ನಾವು ಅಲ್ಲಿ ನಿಂತು ನೋಡ್ಕೊಂಡು ಹೋಗ್ತೀವಿ. ನೋಡ್ಬೇಕಂತ ನಿಂತ್ರೆ ನೀವು ಅಲ್ಲಿ ಮೈಕ್ ಹಿಡ್ಕೊಂಡು ಏನು ಮಾತಾಡ್ತಿರ್ತೀರಿ? ಶಿವಾಜಿ ಅವ್ರ ಬಗ್ಗೆ, ಮಹಾರಾಜರ ಬಗ್ಗೆ ಅವ್ರು ಏನು ಮಾಡ್ಯಾರ, ಮರಾಠ ಸಮಾಜದ ಬಗ್ಗೆ ಅವ್ರು ಯಾವ ಥರ ಯುದ್ಧ ಮಾಡ್ಯಾರ, ಯಾವ ಥರ ಅವ್ರ ದೇಶದ ಸಂಬಂಧ ದುಡ್ದಾರ, ಅದು ಮಾತಾಡೋದು ಬಿಟ್ಟು ಬರೀ ಅಲ್ಲಿ ಆದ್ರೂ ಹಿಂದೂ ಮುಸ್ಲಿಂ ಮಾತಾಡ್ತೀರಿ. ಅದು ಮಾತಾಡೋದು ಕೇಳಿಕೊಳ್ಳಿ ಮನುಷ್ಯಾಗ ಏನಾಗ್ಬಿಡ್ತದೆ ರೀ, ನಾವು ಏನು ಕೇಳೋದು ಬಿಡಪ್ಪ ಮುಂಜಾನೆ ಅಂತ ಇದೇ ಕೇಳೋದಾಗ್ಯದತ್ತಿ ಬೇಸರಾಗಿ ಮನುಷ್ಯ ಅಲ್ಲಿ ನಿಂದ್ರು, ಬೇಸರಾಗಿ ಹೋಗ್ಬಿಡ್ತೀವಿ ನಾವು ಅಲ್ಲಿ ನಿಂದ್ರದಿಲ್ಲ ನಾವು. ಅಷ್ಟೇ ನಾವು ನೋಡ್ಕೊಂಡು ಮನ್ಸಿಗೆ ಶಾಂತಿ ಮಾಡ್ಕೊಂಡು ಹೋಗ್ತೀವಿ. ಈಗ ರೀಸೆಂಟಾಗಿ ಮೊನ್ನೆ ಬಸವ ಜಯಂತಿನೂ ಆಯಿತು. ಆ ಬಸವ ಜಯಂತಿ ಒಳಗೂ ಬಸವರು ಎಂಥ ದೊಡ್ಡ ಅವ್ರಿಗೂ ಧರ್ಮ ಗುರುಗಳು, ಅವರು ಇಡೀ ಜಗತ್ತನ್ನು ಆಳಿದವರು. ಅವ್ರ ವಚನದಿಂದ ಅವ್ರ ವಚನ ಈ ಪುಸ್ತಕದಾಗ ನಾವು ಓದಿದ್ರೆ ಎಲ್ಲೋ ಒಂದು ಮನ್ಸಿಗೆ ಒಂದು ಶಾಂತಿ ಆಗ್ತದೆ. ಅಂಥ ವಚನ ಅವರು ನಮಗೆ ಕೊಟ್ಟು ಹೋಗ್ಯಾರ. ಬಸವಣ್ಣನವರು ಅಂಥ ವಚನ ಕೊಟ್ಟು ಹೋಗ್ಯಾರ. ಕೇಳ್ಕೊತ ಕೂತ್ರೆ ಬರೀ ಕೇಳ್ಕೊತ ಕುದಿರ್ಬೇಕು ಅಂಥವು ಎರಡು ವಚನ ನೀವು ಯಾವತ್ತಾದರೂ ನೀವು ಮಾತಾಡಿರಿ. ಆ ಬಸವಣ್ಣವ್ರ ಬಗ್ಗೆ ಒಂದು ಯಾವುದ್ರ ಒಂದು ವಚನ ನೀವು ಹೇಳ್ತೀರಿ? ಯಾವತ್ತೂ ಹೇಳಿಲ್ಲ. ಅದು ಬಿಟ್ಟು ಅಂಥ ದೊಡ್ಡ ಬಸವಣ್ಣವ್ರ ಜಯಂತಿ ಒಳಗೂ ಅಲ್ಲಿನೂ ಬಂದು ಇಂಥ ಕೀಳವಾದ ನೀವು ರಾಜಕಾರಣಿ ಮಾಡ್ತೀರಿ ಅಂದ್ರೆ ಏಕ್ದಮ್ ಅಸಹ್ಯತನ. ಇದು ಅಸಹ್ಯತನ ಹೇಳಕ್ಕೆ ನಮಗೂ ನಾಚಿಕೆ ಬರ್ತದೆ. ಅಲ್ಲಿ ಬಂದು ಒಬ್ಬ ನೀವು ರಾಜಕಾರಣಿ ಮಾಡ್ತೀರಿ. ನೀವು ಅಲ್ಲಿನೂ ಬಂದು ರಾಜಕಾರಣಿ ಮಾಡ್ತೀರಿ. ಅಲ್ಲಿ ಬಂದು ಬಬಲೇಶ್ವರ ಬಸವನ ಬಾಗೇವಾಡಿ ಶಾಸಕರಿಗೆ ನೀವು ಅಲ್ಲಿ ಚಾಲೆಂಜ್ ಮಾಡ್ತೀರಿ. ಅದು ಚಾಲೆಂಜ್ ಎದಕ್ಕೆ ಮಾಡ್ತೀರಿ ನೀವು? ಅವರು ಪೈಗಂಬರ್ ಅವರಿಗೆ ನೀವು ಮೊದಲು ಬೈದಿದ್ದು ಖರೆ ಅದ. ಅದು ನಾವು ಮುಸಲ್ಮಾನರಿಗೆ ಅದು ಕೆಟ್ಟ ಅನ್ಸಿದ್ದು ಖರೆ ಅದ. ಯಾರೇ ದೇವರಿಗೆ ನೀವು ಪೈಗಂಬರಿಗೆ ಬೈದ್ರು ಯಾರಿಗಾದ್ರೂ ಸಿಟ್ಟು ಬರುದೇ. ನೀವು ಅದು ಅವರು ಪೈಗಂಬರ್ ಡಿಫೆಂಡ್ ಮಾಡಿದ್ದಕ್ಕೆ, ಅಲ್ಲಿ ಪ್ರೊಟೆಸ್ಟಿಗೆ ಬಂದಿದ್ದಕ್ಕೆ ಅದಕ್ಕೆ ನೀವು ಏನು ಮಾಡಿದ್ರಿ? ನೀವು ಹೆಂಗೆ ಬೇಕಾದಂಗೆ ನೀವು ಬಾಯಿ ಬಂದಾಗ ನೀವು ಮಾತಾಡಿದ್ರಿ ಎಲ್ಲರಿಗೆ. ನಾಲಾಯಕರು ಅಂದ್ರಿ, ಹರಾಮ್ ಕೋರ್ ಅಂದ್ರಿ, ತಾಯಿಗಂಡು ಅಂದ್ರಿ. ಈ ಮಾತುಗಳು ಅರ್ಥ ಏನ್ರಿ? ಈಗ ಹೊಡ್ರಿ ಹೇಳ್ರಿ ನೀವು ಮಾತಾಡುವಂಥ ಮಾತುಗಳು ಏನ್ರಿ? ಒಬ್ಬ ದೊಡ್ಡ ರಾಜಕಾರಣಿ ಇದೀರಿ. ವಾಜಪೇಯಿ ಅವರ ಸಚಿವ ಸಂಪುಟದಲ್ಲಿ ರೈಲ್ವೆ ಮಂತ್ರಿಯಾಗಿ ನೀವು ಕೆಲಸ ಮಾಡಿದವರು ಇದೀರಿ. ಅಜಾತ ಶತ್ರು ಅಂತ ಹೆಸರು ಗಳಿಸಿದಂಥ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂಥವ್ರು ಕೂಡ ನೀವು ಕೆಲಸ ಮಾಡಿ ಅವ್ರಿಂದ ಕಲ್ತಿದ್ದು ಇದೆ. ನೀವು ಇದೇ ಕಲ್ತಿರಿ? ಇಲ್ಲ, ಅವರಿಂದ ಕಲ್ತಿಲ್ಲ ನೀವು. ಇದು ಅವ್ರು ಅಂಥವ್ರು ಇದ್ದಿದ್ದಿಲ್ಲ. ನೀವು ಇದೆಲ್ಲ ನೀವು ಎಲ್ಲೇ ಬೇರೆ ಸಂಸ್ಕೃತಿನೇ ಕಲಿಯಾಕತ್ತೀರಿ. ಒಳ್ಳೆ ಮುಳ್ಳೆ ನೋಡಿದ್ರೆ ನೀವು ಅಟಲ್ ಬಿಹಾರಿ ವಾಜಪೇಯಿ ಹೆಸರು ತಗೋತೀರಿ. ಆದ್ರೆ ನೀವು ಇದೇ ರೀತಿ ನೀವು ಮಾತಾಡೋದಿತ್ತಂದ್ರೆ ದಯವಿಟ್ಟು ನೀವು ಅಟಲ್ ಬಿಹಾರಿ ವಾಜಪೇಯಿ ಹೆಸರು ತೊಗೊಳಕ್ಕೆ ಹೋಗ್ಬೇಡ್ರಿ ನಿಮ್ಮ ಬಾಯಲ್ಲಿ. ಆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಇದು ನೀವು ಅವಮಾನ ಮಾಡ್ದಂಗೆ ಅದ. ದಯವಿಟ್ಟು ಅವ್ರ ಹೆಸರು ತೊಗೊಳಕ್ಕೆ ಹೋಗ್ಬೇಡ್ರಿ. ನಂದೊಂದು ರಿಕ್ವೆಸ್ಟ್ ಅದ, ನಮ್ದೊಂದು ನಿಮ್ಗೆ ಹಾಟ್ಲಿ ಒಂದು ರಿಕ್ವೆಸ್ಟ್ ಅದ ನಿಮಗೆ. ಇದು ನೀವು ಏನು ಅವ್ರು ಮಾತಾಡ್ಯಾರ, ಅವ್ರು ಎಂಥ ರಾಜಕಾರಣಿ ಮಾಡ್ಯಾರ, ಆ ರಾಜಕಾರಣಿ ಯಾವ ಥರ ಮಾಡೋದಿತ್ತಂದ್ರೆ ಅವ್ರ ಹೆಸರು ತಗೋರಿ ಅಂತ ಮಂದಿದು. ಇದನ್ನು ದಯವಿಟ್ಟು ತೊಗೊಳಕ್ಕೆ ಹೋಗ್ಬೇಡ್ರಿ. ಅದು ಮಾತಾಡಿ ಪೈಗಂಬರವ್ರಿಗೆ ಮಾತಾಡಿದ್ದಕ್ಕೆ ಅವರು ರಿಕ್ವೆಸ್ಟ್ ಮಾಡಿ ಮುಸ್ಲಿಂ ಸಮಾಜದವ್ರು ನಮ್ಮ ಎಲ್ಲರ ಸಮಾಜದವ್ರು ಹಿರಿಯರು ಕೂಡಿ ಬಂದು ರಿಕ್ವೆಸ್ಟ್ ಮಾಡಿದ್ಮ್ಯಾಗ ಅವ್ರು ಬಂದ ಮ್ಯಾಗ ಹೌದು ಯಾರೋ ನೀವು ವೈಯಕ್ತಿಕ ಮಾತಾಡ್ರಿ, ಒಬ್ಬ ಮನುಷ್ಯನ ಬಗ್ಗೆ ಮಾತಾಡ್ರಿ, ಮುಸಲ್ಮಾನ್ ಸಮಾಜ ಬಗ್ಗೆ ಮಾತಾಡ್ರಿ, ಎಲ್ಲರೂ ದಕ್ಷಿಸ್ಕೊತಾರೆ. ಅದು ಎಲ್ಲ ಬಿಟ್ಟು ನೀವು ಪೈಗಂಬರ್ ಮಾತಾಡಿದ ಮ್ಯಾಗ ಮುಸ್ಲಿಂ ಸಮಾಜಕ್ಕೆ ನಮಗಾಗಲಿ ನಮ್ಗೆ ಕೆಟ್ಟ ಅನ್ಸದ. ನಾನು ಸ್ವಂತ ಮುಸಲ್ಮಾನ್ ಆಗೀನಿ, ನಮಗೂ ಕೆಟ್ಟ ಅನ್ಸದ. ಕೆಟ್ಟ ಅನ್ಸಕ್ಕೆ ಇದನ್ನೇ ಇಲ್ಲ, ಪ್ರಶ್ನೆನೇ ಬರಂಗಿಲ್ಲ. ಕೆಟ್ಟ ಅನ್ಸಕ್ಕೆ ನಮಗೆ ಮನಸ್ಸು ನೋಡಿದ್ರೆ ನಮ್ಮ ಮನಸ್ಸು ಹತ್ತದ. ಅಂತಲ್ಲಿ ಬಂದು ನಮಗೆ ಸಾಂತ್ವನ ಹೇಳಕ್ಕೆ ಅವ್ರು ಬಂದಾರ, ನಮ್ಮ ಕೂಡ ನಿತ್ತಾರ. ಅವ್ರು ನಿಂತ ಮ್ಯಾಗ ಅವ್ರಿಗೆ ನೀವು ಅವರು ಮನೆತನಕ್ಕೆ ಹೋದ್ರಿ. ಇದು ಎಷ್ಟು ಅಸಂತನ ರೀ? ಒಬ್ಬ ರಾಜಕಾರಣಿ, ಒಂದು ದೊಡ್ಡ ರಾಜಕಾರಣಿ ಅವ್ರು, ನೀವು ಎಷ್ಟು ವರ್ಷ ಆಯ್ತು ನೀವು ರಾಜಕಾರಣಿ ಮಾಡೋದು? ಅಷ್ಟೇ ವರ್ಷ ಅವರು ಆಯ್ತು ಮಾಡಾಕತ್ತ. ಎಂ ಪಿ ಪಾಟೀಲ್ ಸಾಹೇಬರು ಆಯ್ತು ಅಷ್ಟು ವರ್ಷ ಮಾಡಾಕತ್ತ. ನೀವು ಎಲ್ಲರೂ 3 ಮಂದಿ ದಿಗ್ಗಜ ರಾಜಕಾರಣಿ ಇದ್ರಿ ಬಿಜಾಪುರದಾಗ. ಒಬ್ಬ ರಾಜಕಾರಣಿ ಬಗ್ಗೆ ನೀವು ಅಂತ ಅವ್ರ ದೊಡ್ಡ ರಾಜಕಾರಣಿ ಬಗ್ಗೆ ಹಿಂಗೆ ಮಾತಾಡಿದ್ರಲ್ಲ, ಅವ್ರ ತಾಯಿ ತಂದೆ ಬಗ್ಗೆ ಮಾತಾಡಿದ್ರಲ್ಲ, ಅದು ನಿಮಗೆ ಎಷ್ಟರ ಮಟ್ಟಿಗೆ ಸರಿ ಅನ್ನಿಸ್ತದೆ ಹೇಳ್ರಿ ನೋಡೋಣ. ಎಷ್ಟರ ಮಟ್ಟಿಗೆ ಸರಿ ಅನ್ನಿಸ್ತದೆ ಹೇಳ್ರಿ ನೋಡೋಣ. ನಿಮ್ಮ ಮನ್ಸಿಗೆ ನೀವು ಕೈ ಇಟ್ಕೊಂಡು ಹೇಳ್ರಿ, ನೀವು ಏನು ಚಾಲೆಂಜ್ ಮಾಡಿದ್ರಲ್ಲ ಅದು ಮಾಡು ಸರಿ ಅನ್. ಅವ್ರು ಮಾತಾಡ್ಯಾರ, ಟೀಕೆ ಟಿಪ್ಪಣಿ ಅವರು ಮಾಡ್ಯಾರ. ಅದೇ ಲೆವೆಲ್ದಾಗ ನೀವು ಮಾತಾಡೋದಿತ್ತು, ಆ ಲೆವೆಲ್ದಾಗೆ ಮಾತಾಡೋದಿತ್ತು. ನಿಮಗೇನಾರ ಅವ್ರು ಕೆಟ್ಟ ಪದ ಯೂಸ್ ಮಾಡಿದ್ರೆ ನೀವು ಅದು ಕೆಟ್ಟ ಪದನೇ ಯೂಸ್ ಮಾಡೋದಿತ್ತು. ಅದನ್ನು ಬಿಟ್ಟು ನೀವು ಅವ್ರ ತಾಯಿ ತಂದೆ, ಅವ್ರ ಖಾನ್ದಾನ, ಅವ್ರ ಕುಟುಂಬದ ಬಗ್ಗೆ ಮಾತಾಡಿದ್ರಿ. ಇದು ಎಲ್ಲಿನೂ ಸರಿ ಇಲ್ಲ, ಯಾರಿಗೂ ಇದು ಒಪ್ಪುವಂತಲ್ಲ ಮಾತಿಲ್ಲ. ದಯವಿಟ್ಟು ನೀವು ಇದನ್ನು ಸುಧಾರಣೆ ಮಾಡ್ಕೋರಿ ಗೌಡ್ರೆ.
ನೀವು ಈಗ ಇದೇ ಥರ ನೀವು ಮಾಡಿದ್ರಂದ್ರೆ ನೀವು ಬರೋ 2028 ಇಲೆಕ್ಷನ್ ಅಲ್ಲ, ನೀವು ಯಾವತ್ತೂ ಇಲೆಕ್ಷನ್ದಾಗ ಗೆಲ್ಲಂಗಿಲ್ಲ. ಒಂದು ಎರಡನೇದು ಏನಪ್ಪ ಅಂತಂದ್ರೆ ನೀವು ಏನು ಸಾಧಿಸಕ್ಕೆ ಹೊಂಟ್ರಿ ಯತ್ನಾಳ್ಗೌಡ್ರ ನೀವು ಏನಾರ ಮಾತಾಡಿತ್ತಂದ್ರೆ ವೈಯಕ್ತಿಕ ಯಾರು ನಿಮ್ಮ ಬಗ್ಗೆ ಕೆಟ್ಟ ಮಾಡ್ತಾರೆ ಅವ್ರ ಬಗ್ಗೆ ಮಾತಾಡ್ರಿ. ಅವ್ರ ಸಮಾಜಕ್ಕೆ ಅವ್ರ ಕುಟುಂಬದವ್ರಿಗೆ ಯಾಕೆ ಮಾತಾಡ್ತೀರಿ ನೀವು? ನಿಮ್ಗೆ ಏನದು ಹಕ್ಕದ? ನಿಮ್ದು ಏನು ನೈತಿಕತೆ ಅದ ನಿಮಗೆ ಮಾತಾಡೋದು? ಈಗ ಮೊನ್ನೆ ನೋಡ್ರಿ ಯಾರ ಸಂತೋಷ್ ಲಾಡ್ ಅವರು ಏನೋ ಮಾತಾಡ್ಯಾರ. ಅವ್ರ ಸಮಾಜಕ್ಕೆ ನೀವು ಚಿಕ್ಕ ಸಮಾಜ ಅಂತ ಹೇಳಿರಿ ಅವ್ರಿಗೆ. ನೀವು ಸಂತೋಷ್ ಲಾಡ್ ಅವರಿಗೆ ಅವ್ರ ಕಾಂಗ್ರೆಸ್ ಲೀಡರ್ ಅವ್ರ ವೈಯಕ್ತಿಕ ಅವ್ರು ಏನಾರ ರಾಜಕಾರಣಿಯಾಗಿ ಏನಾರ ಮಾತಾಡಿದ್ರು ಅದ ನೀವು ರಾಜಕಾರಣಿಯಾಗಿ ಅವ್ರಿಗೆ ಉತ್ತರ ಕೊಡ್ರಿ. ನೀವು ಟೀಕೆ ಮಾಡಿರಿ, ಟಿಪ್ಪಣಿ ಮಾಡಿರಿ. ಆದ್ರೆ ಅವ್ರ ಸಮಾಜಕ್ಕೆ ನೀವು ಅಂದ್ರಿ ಅವ್ರ ಮರಾಠ ಸಮಾಜದವರು ಅವ್ರ ಚಿಕ್ಕ ಸಮಾಜದಿಂದ ಬಂದಾರ ಅಂತ ಹೇಳ್ತೀರಿ. ಏನು ಅರ್ಥ ಇದ್ರು ಚಿಕ್ಕ ಸಮಾಜ ಅಂದ್ರೆ ಏನು ಅರ್ಥ? ಮತ್ತು ಮರಾಠರಿಗೂ ಬೈತೀರಿ, ಮುಸಲ್ಮಾನರಿಗೂ ಬೈತೀರಿ, ಎಲ್ಲರಿಗೂ ಬೈತೀರಿ. ಮತ್ತು ಅಲ್ಲಿ ಶಿವಾಜಿ ಸರ್ಕಲ್ದಾಗ ನಿಂತು ನನ್ನ ಮೈಯಾಗ ಶಿವಾಜಿ ಮಹಾರಾಜರದ ರಕ್ತದ ಅಂತ ಹೇಳ್ತೀರಿ. ಹೇಳಿ ಮರಾಠರ ಸಮಾಜದ ಸಂಬಂಧಪಟ್ಟಂಥ ಸಂತೋಷ್ ಲಾಡ್ ಅವರಿಗೆ ಚಿಕ್ಕ ಸಮಾಜ ಅಂತ ಹೇಳ್ತೀರಿ. ಏನಿದು ಅರ್ಥ? ಒಂದು ಮತ್ತು ಆ ಕಾಶ್ಯಪ್ನವ್ರಿಗೂ ಹೆಂಗೆ ಬೇಕಾದಾಗ ಮತ್ತೆ ಅವ್ರ ತಂದೆಯವ್ರದ್ದು ನಿಮ್ಮ ಲಿಂಗಾಯತ ಸಮಾಜಿಗೆ ಎಷ್ಟು ದೊಡ್ಡ ಕೊಡುಗೆ ಅದ ಗೊತ್ತೇನು ನಿಮ್ಗೆ? ಅವ್ರ ತಂದೆಯವರು ಲಿಂಗಾಯತ ಸಮಾಜಿಗೆ ಎಷ್ಟು ಒಟ್ಟುಗೂಡಿಸಿ ಅವ್ರು ಎಷ್ಟು ಎಲ್ಲರಿಗೂ ಒಗ್ಗೂಡೆ ಮಾಡಿಕೊಟ್ರ ಅವರು. ಅವ್ರ ರಾಷ್ಟ್ರೀಯ ಅಧ್ಯಕ್ಷರು ಅವ್ರ ತಂದೆಯವರು, ಅವರು ಈಗ ರಾಷ್ಟ್ರೀಯ ಅಧ್ಯಕ್ಷರು. ನಿಮ್ಮ ಲಿಂಗಾಯತ ಸಮಾಜದವ್ರು ಅವ್ರ ಬಗ್ಗೆನೂ ನೀವು ಹಗುರಾಗಿ ಮಾತಾಡ್ರಿ. ನೀವು ಏನು ಮಾಡಕ್ಕೆ ಹೊಂಟ್ರಿ? ಎಲ್ಲರ ಬಗ್ಗೆ ಮಾತಾಡಿ ನೀವು ಏನು ಸಾಧಿಸ್ಬೇಕಂತ ಮಾಡಿರಿ? ನೀವು ಒಂದು ದೊಡ್ಡ ರಾಜಕಾರಣಿ ಆಗ್ಬೇಕಂತ ಮಾಡಿರಿ. ಏನು ಮಾಡಿ ಇದರಿಂದ ನಿಮ್ಮ ರಾಜಕಾರಣಿ ನಿಮ್ಗೆ ಏನೂ ಸಿಗೋದಿಲ್ಲ ಲಾಭ. ನೀವು ನಿಮ್ದು ಹೆಸರು ಕೆಡ್ಸ್ಕೊಳಕತ್ತೀರಿ, ನಿಮ್ಮ ರೆಪ್ಯುಟೇಷನ್ ಕೆಡ್ಸ್ಕೊಳಕತ್ತೀರಿ. ನೀವು ದೊಡ್ಡ ರಾಜಕಾರಣಿ, ಚಲೋ ರಾಜಕಾರಣಿ ಅಂತೂ ಅನ್ಸ್ಕೊಳಕತ್ತಿಲ್ಲ ನೀವು. ಇಂಥ ವಿಷಯ ಭಾಳ ಅದಾವ ಬಿಜಾಪುರದಾಗ ಹೇಳ್ಬೇಕಂದ್ರೆ. ಇಷ್ಟು ಅದಾವ ಮಾತಾಡ್ಬೇಕಂದ್ರೆ ಈಗ ನಾವು ಹೇಳ್ಕೊತ ಕೂತ್ರೆ ಭಾಳ ಅದ. ನಾವು ನಿಮಗೆ ಯಾಕೆ ಹೇಳಕತ್ತೀವಿ ಅಂದ್ರೆ ನೀವು ಸಿಟಿ MLA ಇದೀರಿ, ನಾವು ನಿಮಗೆ ಸಂಬಂಧ ಇದೀವಿ, ನೀವು ನಮಗೆ ಸಂಬಂಧ ಇದೀರಿ. ನಿಮಗೆ ಹೇಳ್ಬೇಕು ನಾವು. ಬಸವನ ಬಾಗೇವಾಡಿಗೆ ಮತ್ತು ನೀವು ಹುನಗುಂದಕ್ಕೆ ಪಾಕಿಸ್ತಾನ ಅಂದ್ರಿ. ಏನು ಪಾಕಿಸ್ತಾನ ಅಂದ್ರೆ ಏನು ಅರ್ಥ ರೀ ಗೌಡ್ರ? ಪಾಕಿಸ್ತಾನ ಎಲ್ಲದ? ಪಾಕಿಸ್ತಾನ ನಮ್ಮ ಭಾರತ ದೇಶದ ಒಂದು ಮಗಳಿದ್ದು ಒಂದು ಸಣ್ಣ ದೇಶ. ಅದು ಒಂದು ಸಣ್ಣ ದೇಶ. ಅದಕ್ಕೆ ಯಾರೂ ಲೈಕ್ ಮಾಡಂಗಿಲ್ಲ, ಯಾರೂ ಅದಕ್ಕೆ ನಾವಂತರೂ ಅದಕ್ಕೆ ಪಸಂದ್ ಮಾಡಂಗಿಲ್ಲ. ನೀವು ಇಷ್ಟು ಪಸಂದ್ ಮಾಡ್ತೀರಿ. ಈಗ ಬಿಜಾಪುರ ಸಿಟಿಗೂ ಪಾಕಿಸ್ತಾನ ಅಂದ್ರಿ, ಎಲ್ಲರಿಗೂ ಪಾಕಿಸ್ತಾನ. ಬರ್ತಾ ಈಗ ನೀವು ಬಸವನ ಬಾಗೇವಾಡಿ ಅಲ್ಲಿ ಬಸವಣ್ಣನವರು ದೊಡ್ಡ ಧರ್ಮಗುರು ಹುಟ್ಟಿಂತ ಅದು ಬಸವಣ್ಣ ನಾಡು, ಬಸವಣ್ಣವ್ರು ಹುಟ್ಟಿದಂಥ ಊರದು. ಅದಕ್ಕೆ ನೀವು ಪಾಕಿಸ್ತಾನ ಮಾಡಿದ್ರಿ. ಅದ್ರ ಮುಂದಿಂದ ಅದಕ್ಕೆ ಏನು ಅದರದ ಏನೇನು ಬರ್ತಾವ ಅದರದ ಏನಂತಾರ ಅದಕ್ಕೆ ಪರಿಣಾಮ ಏನೇನು ಹುಡ್ತಾವ ಗೊತ್ತ ನಿಮ್ಗೆ? ಅದ ನೀವು ಒಂದು ಬಸವಣ್ಣ ಬಾಗೇವಾಡಿಗೆ ಪಾಕಿಸ್ತಾನ ಅದಕ್ಕೆ ಪರಿಣಾಮ ಎಲ್ಲಿ ತನಕ ಹುಡ್ತಾವ ಗೊತ್ತ ನಿಮ್ಗೆ? ಬಸವಣ್ಣವ್ರಿಗೆ ತನಕ ನೀವು ಪಾಕಿಸ್ತಾನದಾಗ ಹುಟ್ಟಿಸ್ದಂಗೆ ಮಾಡಿದ್ರಿ ನೀವು. ಅದು ಇದಕ್ಕೆ ನಿಮ್ಗೆ ಅರಿವು ಅದನ್ನು ಸ್ವಲ್ಪ ರೀ. ಅದಕ್ಕೆ ನಿಮ್ಮ ಸ್ವಂತ ಧರ್ಮ ಗುರುಗಳಿಗೆ ನೀವು ಪಾಕಿಸ್ತಾನಿಗೆ ಹುಟ್ಟಾರಂತ ನೀವು ಸಾಬೀತು ಮಾಡಿದ್ರಿ. ನೀವು ನಿಮ್ಮ ಧರ್ಮ ಗುರುಗಳಿಗೆ ಬಿಡಾಕತ್ತಿಲ್ಲ. ಈಗ ನಮ್ಮಂಥ ಮುಸಲ್ಮಾನರಿಗೆ ಈಗ ಮರಾಠರ ಸಮಾಜರಿಗೆ ಬೈದ್ರಿ, ಮುಸಲ್ಮಾನರಿಗೆ ಬೈದ್ರಿ, ನಿಮ್ಮ ಸ್ವಂತ ಧರ್ಮದವ್ರಿಗೆ ಬಯಾಕತ್ತೀರಿ, ನಿಮ್ಮ ಧರ್ಮದ ರಾಜಕಾರಣಿಗೆ ಬಯಾಕತ್ತೀರಿ, ಎಲ್ಲರಿಗೂ ಬಯಾಕತ್ತೀರಿ ನೀವು ಏನು ಮಾತಾಡ್ತಿರೋದು ನಿಮ್ಗೆ ಅದಕ್ಕೆ ನಾಲಿಗೆಗೆ ಮೆದುಳಿಗೆ ಏನಾರ ಲಿಂಕ್ ಅದೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ತಿಳಿದು ಮಾತಾಡಕತ್ತೀರಿ. ದಿನ ಬೆಳಿಗ್ಗೆ ಹೊಂಟ್ರೆ ಇದೇ ಮಾತಾಡಕತ್ತೀರಿ. ನೀವು ತಿಳ್ಕೊಂಡು ಮಾತಾಡತ್ತೀರಿ, ಇದು ಇಲ್ಲ, ನೀವು ತಿಳಿದಿಲ್ಲ, ನಿಮಗೆ ತಿಳಿಯಾಕತ್ತಿಲ್ಲ. ನೀವು ಇದೆಲ್ಲ ಜನರದ ತಪ್ಪು ಕಲ್ಪನೆ ಅದ. ನೀವೆಲ್ಲ ತಿಳಿದೇ ಮಾತಾಡಕತ್ತೀರಿ. ನಿಮ್ಮ ರಾಜಕಾರಣಿ, ನಿಮ್ಮ ರಾಜಕೀಯ ಒಂದು ಬೇಳೆ ಬಯಸ್ಕೊಳಕ್ಕೆ ನೀವು ಮಾತಾಡಕತ್ತೀರಿ. ಈಗ ನಿಮ್ಗೆ ರಾಜಕಾರಣಿ ಮಾಡೋದಿತ್ತಂದ್ರೆ ಇದು ಬಿಟ್ಟು ನೀವು ಅಭಿವೃದ್ಧಿ ಬಗ್ಗೆ ಮಾತಾಡಿ ರಾಜಕಾರಣ ಮಾಡ್ರಿ. ಅಭಿವೃದ್ಧಿ ಬಿಟ್ಟು ನೀವು ನಿಮ್ಮ ರಾಜಕಾರಣಿ ತೋರಿಸ್ರಿ, ನಿಮ್ಮ ತಾಕತ್ ತೋರಿಸ್ರಿ. ಏನು ಸಿಕ್ತು ನಿಮ್ಗೆ? ಬಸವಣ್ಣನವರಿಗೂ ನೀವು ಅಲ್ಲಿ ಪಾಕಿಸ್ತಾನ ಬಾಗೇವಾಡಿ ಪಾಕಿಸ್ತಾನ, ಹುನಗುಂದಕ್ಕೂ ಪಾಕಿಸ್ತಾನ, ವಿಜಯಾನಂದ ಕಾಶ್ಯಪ್ನವರವರಿಗೂ ಅವ್ರ ತಂದೆ ಮ್ಯಾಗ ಮಾತಾಡಿದ್ರಿ. ಇವತ್ತಿನವರೆಗೆ ರಾಜಕಾರಣಿ ಒಳಗೆ ಯಾರೇ ನಿಮ್ಮ ತಂದೆ ತನ, ನಿಮ್ಮ ಕುಟುಂಬ ತನ ಬಂದಾರೇನು? ಈ ಥರದ ಕೀಳಾಗಿ ಮಾತಾಡ್ಯಾರ. ನೀವು ಮಾತಾಡಿರ್ಬೇಕು. ನೀವು ಮಾತಾಡಿದಾಗೆ ಮಾತಾಡ್ಯಾರ ಯಾರಿದ್ರು. ನೀವು ಮಾತಾಡ್ತಾನ ಯಾರಿಗೂ ನಿಮಗೆ ಕೆಣಕಿಲ್ಲ, ಕೆಣಕಾಗೂ ಹೋಗುದಿಲ್ಲ ಮುಂದೆ. ನೀವು ಅಭಿವೃದ್ಧಿ ಕಡೆ ಲಕ್ಷ ಕೊಡ್ರಿ. ನಿಮ್ದು ರಾಜಕಾರಣಿ ಒಳಗೆ ಹಿಡಿತು ಭಾಳ ಚಂದ ಐತಿ, ಇಲ್ಲ ಅನ್ನಂಗಿಲ್ಲ. ನಿಮ್ದು ಮಾತಾಡೋದು ಭಾಳ ಚಲೋ ಅದ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಇವು ಉಡಾಪೆ ಮಾತಾಡೋದು ಬಿಟ್ರೆ ನೀವು ಚಲೋ ರಾಜಕಾರಣಿ ಅದ ಅಂತ ಹೇಳಕ್ಕೆ ಈ ಸಂದರ್ಭ ಬಯಸ್ತೀನಿ. ಈಗ ಎರಡನೇದೇನಪ್ಪ ಅಂತಂದ್ರೆ, ಈಗ ನಮ್ಮ ಪೈಗಂಬರವ್ರ ಬಗ್ಗೆ ನೀವು ಮಾತಾಡಿದ್ರಿ.
ನಮಗೆ ನೋವಾಯ್ತು. ಆ ಟೈಮ್ನಾಗ ನಾವು ಯಾರೂ ಮಾತಾಡಲಿಲ್ಲ. ಯಾಕೆ ಮಾತಾಡಲಿಲ್ಲ ಅಂದ್ರೆ ನಮ್ಮ ಹಿರಿಯರು ನಮಗೆ ಏನಂದ್ರು, ಯಾರೂ ಏನು ಮಾತಾಡಕ್ಕೆ ಹೋಗ್ಬೇಡ್ರಿ, ನಾವೆಲ್ಲ ಅದಕ್ಕೆ ಉತ್ತರ ಕೊಡ್ತೀನಿ ಅಂತಂದ್ರೆ ಅವ್ರು ಕೊಡ್ತೀನಿ ಅಂದ್ಕೊಂಡು ನಾವೆಲ್ಲರೂ ಗಪ್ ಕೂತೀವಿ. ಅವ್ರು ಅದಕ್ಕೆ ಉತ್ತರ ನಿಮಗೆ ಕೊಟ್ಟರು, ಅದ್ರ ಬಗ್ಗೆನೂ ಮಾತಾಡಲಿಲ್ಲ. ಈಗ ಯಾರೋ ಒಬ್ಬ ಕಿಡಿಗೇಡಿ ನಿಮಗೆ ಅದೇನೋ ಅಂದ್ರಲ್ಲ, ಅದು ಏನೋ ಅಂದ್ರೆ ಡೈಲಾಗ್ ಅದು, ಧಡ್ಸೆ ತಂಜುದ ಯಾರೋ ಒಬ್ಬ ಕಿಡಿಗೇಡಿ ಅಂದ. ಅದು ತಪ್ಪು, ಅದು ಖಂಡನೀಯ. ಅದು ಯಾರ ಜೀವ ತಗೊಳಕ್ಕೂ ಯಾರಿಗೂ ಅಧಿಕಾರ ಇಲ್ಲ. ಅದು ಯಾರು ಹೇಳೋದು ತಪ್ಪದು. ಒಂದೇ ದಿನ ಎಲ್ಲರಿಗೂ ಹೇಳ್ತೀನಿ, ಇಂಥ ಪಾಪದ ಬಗ್ಗೆ ನೀವು ಮಾತಾಡ್ತಿರಲ್ಲ, ಬರೋ ಕಾಲದಾಗ ನಿಮಗೆ ಯಾರು ಹೊಡಿಯೋ ಜರುತ್ತಿಲ್ಲ, ಯಾರು ನಿಮಗೆ ಬಡಿಯೋ ಜರುತ್ತಿಲ್ಲ. ನೀವು ಇದೇ ರೀತಿ ನಿಮ್ಮ ಸಂಸ್ಕೃತಿ ಇಟ್ಟರೆ, ಇದೇ ರೀತಿ ನೀವು ಮಾತಾಡಿದ್ರೆ ನಿಮ್ಮ ಸ್ವಂತ ನಿಮ್ಮ ಮನಸ್ಸಿಗೆ ನೀವು ಹಿಂಗೆ ಇದು ಆಗ್ಬಿಡ್ತೀರಿ. ನಿಮಗೆ ಬಾಯಲ್ಲಿ ಶಬ್ದ ಮಾತಾಡೋಕೆ ಬರೋಂಗಿಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಕೈತಿ. ಈಗ ಆ ಪರಿಸ್ಥಿತಿ ಬರುವವರೆಗೆ ಆ ಪರಿಸ್ಥಿತಿ ಬರೋವರೆಗೆ ನೀವು ಆ ಸಿಚುವೇಶನ್ ತೊಗೊಂಬರಕ್ಕೆ ಹೋಗ್ಬೇಡ್ರಿ. ಈಗ ಆದರೂ ನಿಮಗೆ ಸುಧಾರಣೆ ಆಗೋದು, ನಿಮ್ಮ ಕಡೆ ಅವಕಾಶ ಅದ. ಆ ಅವಕಾಶದ ನೀವು ಉಪಯೋಗ ಮಾಡ್ಕೊಂಡು ನಿಮ್ಮ ಚಲೋ ರಾಜಕಾರಣಿ ಮಾಡಿದ್ರೆ ನಿಮ್ದು ಭವಿಷ್ಯ ಐತಿ. ಇಲ್ಲಾಂದ್ರೆ ನಿಮ್ಮದು ಭವಿಷ್ಯ ಮುಗೀತು. ಶಾಸಕರು ಇದೆಲ್ಲ ಬಿಟ್ಟು ನಗರದ ಅಭಿವೃದ್ಧಿ ಕಡೆ ಲಕ್ಷ್ಯ ಕೊಡಬೇಕು. ಲಕ್ಷ್ಯ ಕೊಟ್ಟು ನಮ್ಮ ಬಿಜಾಪುರ ಒಂದು ಮಾದರಿಯ ಬಿಜಾಪುರ ಆಗಿ ಮಾಡ್ಬೇಕಂತೇಳಿ ನೀವು ಮಾಡ್ಬೇಕಂತ ನಮ್ದೊಂದು ಕಳ್ಕಳಿಯ ವಿನಂತಿ ಐತಿ. ನೀವು ಮಾಡ್ತೀರ ಅಂದ್ರೆ ನಮ್ಮ ಭರೋಸೆ ಐತಿ. ಮುಂದಾದರೂ ಇದೆಲ್ಲ ಬಿಟ್ಟು ಮಾಡಿದ್ರೆ ನಮ್ಮ ಬಿಜಾಪುರ ಹೆಸರು ಬರ್ತದೆ, ನಿಮ್ಮ ಹೆಸರು ಬರ್ತದೆ. ನಿಮಗೆ ಏನು ಓಟ್ ಹಾಕಿ ಆರಿಸ್ತಂದಾರಲ್ಲ ಆ ಜನರಿಗೆ ನೀವು ನಿರಾಶೆ ಮಾಡಬೇಡ್ರಿ. ದಯವಿಟ್ಟು ಅವರಿಗೆ ಒಂದು ಏನರ ಅದ್ರ ಪ್ರತಿಫಲ ಕೊಟ್ಟು ಈ ಬಿಜಾಪುರನ ಸುಧಾರಣೆ ಮಾಡಿರಿ. ಮತ್ತು ನೀವು ಈ ಸರ್ತಿ ಬಿಜಾಪುರ ಸುಧಾರಣೆ ಬಗ್ಗೆ ನೀವು ವಿಚಾರ ಮಾಡಲಿ ಅಂದ್ರೆ ನೀವು 28 ಅಲ್ಲ, ನೀವು 33ದಾಗೂ ಯಾವ ಕಾಲಕ್ಕೂ ನೀವು ಇನ್ನು ಮ್ಯಾಗಿಂದ ನಿಮ್ಮದು ರಾಜಕಾರಣಿ, ನಿಮ್ಮದು ಎಲೆಕ್ಷನ್ ಯಾರೂ ಮಾಡೋದು ಇಲ್ಲ. ನೀವು ಇನ್ನು ಮ್ಯಾಗಿಂದ ರಾಜಕಾರಣಿ ಶಾಸಕರಾಗಿ ಆರಿಸಿ ಬರೋದಿಲ್ಲ. ಇದು ನಿಮಗೊಂದು ಕಡಿ ಚಾನ್ಸ್ ಅದ. ಅದರದ್ದು ಉಪಯೋಗ ತಗೊಂಡು ನೀವು ಮುಂದಿನ ರಾಜಕಾರಣ ಮತ್ತು ನಿಮ್ಮ ಭವಿಷ್ಯಂದು ಮಾಡ್ಕೋರಿ. ಇಷ್ಟು ಹೇಳಿ ನಂದು 2 ಮಾತು ಮುಗಿಸ್ತೀನಿ. जय हिंद, जय कर्नाटक। जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।